ನಾವು ಬೆಂಗಳೂರಿಗೆ ಹೊರಟೋಗೋಣ. ಅಲ್ಲಿದ್ರೆ ಕಡೆ ಪಕ್ಷ ಭಾವನವ್ರಿಗೆ ಟ್ರೀಟ್ಮೆಂಟ್ ಆದ್ರೂ ಮಾಡಿಸ್ಬೋದು. ಇಲ್ಲಿದ್ರೆ ಒಂದಲ್ಲ ಒಂಥರ ತೊಂದರೆಗಳಾಗ್ತಾನೆ ಇದೆ ಅಲ್ವಾ ಅತ್ತೆ? ಇಲ್ಲೇ ಇದ್ರೆ ಭಾವನವ್ರಿಗಾಗ್ಲಿ ನಿಮ್ಗಾಗ್ಲಿ ಏನಾದ್ರೂ ಅನಾಹುತ ನಡೆದೋದ್ರೆ ನಮಗ್ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ ಅತ್ತೆ. ನೀವೆಲ್ಲರೂ ಬ್ಯಾಂಗ್ಳೂರ್ ಹೊರಟ್ರೆ ಪೃಥ್ವಿ ಇಲ್ಲೇ ಇರ್ತಾನೆ. ಅಮ್ಮಮ್ಮ ಒಪ್ಕೊಳ್ದೆ ಇದ್ರೆ ಸಾಕು. ಬೇಡ ಅಗ್ನಿದೇವ, ಇಲ್ಲಿದ್ದು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಮುಖ್ಯವಾಗಿ ಕಲ್ಯಾಣಿನ ಮನೆ ಕರ್ಕೊಂಡ್ ಬರ್ಬೇಕು. ಶಿವದೇವ ಮೊದ್ಲಿನ ಹಾಗಾಗ್ಬೇಕು. ನೀವ್ ಹೇಳ್ದ ಹಾಗೆ ಹಾಸ್ಪಿಟಲ್ಲು ಇಂಗ್ಲಿಷ್ ಮಾತ್ರೆಗಳಿಂದ ವಾಸಿಯಾಗೋ ಕಾಯಿಲೆ ಅಲ್ಲ ಶಿವದೇವಂದು. ಇಲ್ಲಿ ಅಣು ಅಣುವಿನಲ್ಲೂ ಶಿವದೇವನ್ಗೆ ಕಲ್ಯಾಣಿ ಕಾಣಿಸ್ತಿದ್ದಾಳೆ. ಅದಕ್ಕೆ ಇಷ್ಟಾದ್ರೂ ಮಾತಾಡ್ತಿದ್ದಾನೆ. ಎಂಥದ್ದೇ ಅಪಾಯ ಬಂದ್ರು ಕಾವೇರಿ ಅಂತ ಆಯುಧನ್ ಕಳಿಸ್ತಿದ್ದಾನೆ ಆ ದೇವ್ರು. ಕಲ್ಯಾಣಿ ಮನೆ ಸೇರೋವರೆಗೂ ಇಲ್ಲೇ ಇರ್ತೀವಿ. ಈ ಗೆಸ್ಟ್ ಹೌಸಲ್ಲೇ ಇರ್ತೀವಿ. ಇಷ್ಟ ಇಲ್ಲದೆ ಇರೋರು ಧಾರಾಳವಾಗಿ ಇಲ್ಲಿಂದ ಹೋಗಬಹುದು. ಕಾವೇರಿ, ತುಂಬಾ ತಡ ಆಯ್ತಮ್ಮ, ನೀನಿನ್ ಮನೆಗೆ ಹೋಗು. ಪೃಥ್ವಿ, ಕಾವೇರಿನ ಮನೆ ಹತ್ರ ಬಿಟ್ವಾ. ಸರಿ ರಾಜಮಾತೆ. ನನ್ನ ಮಗನಿಗೋಸ್ಕರ ಎಷ್ಟೊಂದು ಮಾಡ್ತಿದ್ದಾಳೆ. ಕಾವೇರಿ ಮನೆಯವರು ಆತಂಕ ಪಡ್ತಿರ್ತಾರೆ. ಮನೆಯವ್ರಿಗೂ ಹೋಗಿ ಅವ್ರಿಗೊಂದು ಮಾತು ಹೇಳ್ಬಿಟ್ವಾ. ಆಯ್ತು ರಾಜಮಾತೆ. ಕಾವೇರಿ, ಹೋಗೋಣವಾ? ಹೋಗ್ಬರ್ತೀನಮ್ಮ. ವಕೀಲ್ ಸಾಹೇಬ್ರೆ. ಏನ್ ಕಾವೇರಿ? ರಾಜ್ ಮಹಲ್ ಪೂರ್ತಿ ಕಲ್ಯಾಣಿ ಹೆಸರು ಹೇಳಿದ್ರೆ ಯಾಕೆಲ್ರು ಹಾಗೆ ಸಂಭ್ರಮಿಸ್ತಾರೆ ಸಾಹೇಬ್ರೆ? ಕಲ್ಯಾಣಿ ಏನಾದ್ರೂ ಸಿಕ್ಕಿದ್ರೆ ಅವಳಿಗೋಸ್ಕರ ಒಂದ್ ಗುಡಿನ ಕಟ್ಟಿ ಪೂಜೆ ಮಾಡೋ ಹಾಗಿದ್ಯಲ್ಲ. ಕೆಲವು ಜೀವಗಳು ಕಲ್ಯಾಣಿಗೋಸ್ಕರನೇ ಬದುಕಿರೋದು. ಕಲ್ಯಾಣಿ ಅನ್ನೋ ಹೆಸರನ್ನೇ ತಮ್ಮ ಉಸಿರಾಗಿ ಸೇವಿಸ್ತಾ ಇದ್ದಾರೆ ಅವರುಗಳು. ಒಂದಲ್ಲ ಒಂದಿನ ಕಲ್ಯಾಣಿ ರಾಜ್ಮಹಲ್ಗೆ ಬಂದೇ ಬರ್ತಾಳೆ ಅನ್ನೋ ಆಸೆಯಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ರಾಜ್ಮಹಲ್ ಪೂರ್ತಿ ಕಲ್ಯಾಣಿ ಅನ್ನೋ ಹೆಸರು, ಕಲ್ಯಾಣಿ ಆಲೋಚನೆಲೇ ಮುಳುಗೋಗಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ತುಂಬಾ ಅದ್ಭುತವಾಗಿದೆ ಸಾಹೇಬ್ರೆ. ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಹೇಗಿದ್ದಾಳೆ ಅಂತ ಒಬ್ರಿಗಾದ್ರೂ ಗೊತ್ತಿದ್ಯಾ? ಕಲ್ಯಾಣಿ ಎಲ್ಲಿದ್ದಾಳೋ, ಹೇಗಿರ್ತಾಳೋ ಯಾರಿಗೂ ಗೊತ್ತಿಲ್ಲ. ಆದರೆ ಕಲ್ಯಾಣಿ ಸಿಗ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ.
ಅಷ್ಟೇ ಅಲ್ಲ, ಕಲ್ಯಾಣಿ ಇಲ್ಲಿ ಸುತ್ತಮುತ್ತ ಎಲ್ಲೋ ಇದ್ದಾಳೆ ಅಂತಲೂ ನನ್ನ ಮನಸ್ಸು ಹೇಳ್ತಾ ಇದೆ. ಸಿಕ್ಕಿದ್ರೆ ರಾಜ್ಮಹಲ್ ಅವ್ರು ಖುಷಿ ಪಡಬೇಕು, ಆದ್ರೆ ಇವ್ರು ಯಾಕೆ ಹೀಗಿದ್ದಾರೆ? ಹೌದು ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಮತ್ತೆ ಅವ್ರಿಗೂ ರಕ್ತ ಸಂಬಂಧ ಇರೋದ್ರಿಂದ ಅವ್ರು ಬೇಜಾರ್ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಮತ್ತೆ ನೀವ್ಯಾಕೆ ಕಲ್ಯಾಣಿ ವಿಷಯದಲ್ಲಿ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ? ಹೇಳಿ ವಕೀಲ್ ಸಾಹೇಬ್ರೆ. ಕಲ್ಯಾಣಿ ಆ ಹೆಸರಲ್ಲೇ ಒಂದು ಆತ್ಮೀಯ ಭಾವ ಇದೆ. ಕಲ್ಯಾಣಿ ಅನ್ನೋ ಹೆಸರಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ. ನಾನು ಹುಟ್ಟಿದಾಗಿಂದ ರಾಜ್ಮಹಲಲ್ಲೇ ಇದ್ದೆ, ಅಲ್ಲೇ ಬೆಳೆದೆ. ರಾಜ್ಮಹಲ್ ಋಣ ನನ್ನ ಮೇಲೆ ಇರಬೇಕಾದ್ರೆ ರಾಜ್ಮಹಲ್ ಚೆನ್ನಾಗಿರ್ಲಿ ಅಂತ ನಾನು ಬಯಸಲೇಬೇಕಲ್ವ ಕಾವೇರಿ? ಅಷ್ಟೇ ಅಲ್ಲ, ತನ್ನ ಮಗಳಿಗೋಸ್ಕರ ಒಬ್ಬ ತಂದೆ ಅಷ್ಟೆಲ್ಲ ಬದಲಾಗ್ತಾನೆ ಅಂದರೆ ಎಷ್ಟು ಆಶ್ಚರ್ಯ ಅಲ್ವಾ? ಅದಕ್ಕೆ ಹೇಗಾದರೂ ಕಲ್ಯಾಣಿನ ಹುಡುಕಿ ರಾಜ್ಮಹಲ್ ಕರ್ಕೊಂಡು ಬರಲೇಬೇಕು. ಅಷ್ಟಕ್ಕೂ ಹೇಗಿದ್ದಾಳೆ ಅಂತ ಗೊತ್ತಿಲ್ದೇ ಇರೋ ಕಲ್ಯಾಣಿನ ಇಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಇನ್ನೆಷ್ಟು ಪ್ರೀತಿಸ್ತಾರೋ. ನಿಜವಾಗ್ಲೂ ಆ ಕಲ್ಯಾಣಿ ತುಂಬಾನೇ ಅದೃಷ್ಟವಂತಳು. ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಹೇಳಿ ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಕಲ್ಯಾಣಿ ಸಿಕ್ಕಿದ್ಮೇಲೆ ಸೆಲೆಬ್ರೇಷನ್ ಹೇಗೆ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡೇ ಇಲ್ಲ ಕಾವೇರಿ. ಕಲ್ಯಾಣಿ ಸಿಕ್ಕಿದ್ರೆ ಮಾತ್ರ ಮೊದಲು ಕಾಣಿಸ್ಲಿ ಕಾವೇರಿ, ಆಮೇಲೆ ಹೇಳ್ತೀನಿ. ವಕೀಲ್ ಸಾಹೇಬ್ರೆ, ಕಣ್ಮುಚ್ಕೊಳ್ಳಿ. ಯಾಕೆ? ಕಣ್ಮುಚ್ಕೊಳ್ಳಿ ಹೇಳ್ತೀನಿ. ನಾನೇ ಕಲ್ಯಾಣಿ. ವಕೀಲ್ ಸಾಹೇಬ್ರೆ, ನೀವ್ ಹುಡುಕ್ತಿರೋ ಕಲ್ಯಾಣಿ ನಾನೇ. ಕಲ್ಯಾಣಿ, ಎಲ್ಲಿ ಹೋಗಿದ್ದೆ ಕಲ್ಯಾಣಿ ನೀನು? ಇಷ್ಟು ದಿನ ಹೇಗಿದ್ದೆ ನೀನು? ನಿನ್ಗೋಸ್ಕರ ಹುಡುಕ್ದಿರೋ ಜಾಗನೇ ಇಲ್ಲ, ಮಾಡದಿರೋ ಪೂಜೆ ಇಲ್ಲ. ನಾವ್ಯಾರು ನೆನ್ಪಾಗ್ಲಿಲ್ವಾ ಕಲ್ಯಾಣಿ ನಿನ್ಗೆ? ನಿನ್ನ ಹೆಸರನ್ನೇ ಉಸಿರಾಗಿ ಮಾಡ್ಕೊಂಡಿರೋ ಅಂಕಲ್ ನೆನ್ಪಾಗ್ಲಿಲ್ವಾ ನಿನ್ಗೆ? ರಾಜ್ ಮಾತೆ
ರಾಜ್ಮಹಲ್ಗೆ ನಿನ್ನ ಯುವರಾಣಿ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಅಂತ ರಾಜಮಾತೆ ನಿನಗೆ ಕಾಣಿಸ್ಲೇ ಅಲ್ವಾ ಕಲ್ಯಾಣಿ? ನೀನ್ ಎಲ್ಲಿದ್ಯಾ ಅಂತ ಹುಡ್ಕೋದೆ ನನ್ನ ಜೀವನದ ಧ್ಯೇಯ ಅನ್ಕೊಂಡಿರೋ ನಾನ್ ನೆನಪಾಗ್ಲಿಲ್ವಾ ನಿನ್ಗೆ? ಇಷ್ಟು ದಿನ ಆದ್ಮೇಲೆ ನೆನಪಾದ್ವಾ ನಾವು? ನನ್ನ ಖುಷಿನ ಹೇಗೆ ತೋರಿಸ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಆಗ್ತಿರೋ ಸಂತೋಷಕ್ಕೆ ಎದೆ ಬಡ್ತ ಜೋರಾಗಿ ಹೊಡೆದೋಗುತ್ತೆ ಅನ್ಸುತ್ತೆ ಕಲ್ಯಾಣಿ. ಈಗಲೇ ಬರ್ತೀನಿ, ಒಂದೇ ನಿಮಿಷ. ಕಲ್ಯಾಣಿ, ನಿನ್ ಕೈ ಮುಂದೆ ಮಾಡು. ಕಲ್ಯಾಣಿ, ಮನೆಗೆ ಹೋಗೋಣ ಬಾ. ಕಾವೇರಿ, ವಕೀಲ್ ಸಾಹೇಬ್ರೆ, ನೀವ್ ಆ ಕಲ್ಯಾಣಿ ಮೇಲ್ ತೋರಿಸ್ತಿರೋ ಪ್ರೀತಿ ನೋಡ್ತಿದ್ರೆ ಆ ಕಲ್ಯಾಣಿ ನಾನೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಒಂದ್ ಮನುಷ್ಯನ ಇಷ್ಟೆಲ್ಲ ಪ್ರೀತಿಸ್ತಾರ? ಕಲ್ಯಾಣಿ, ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ, ಆದ್ರೆ ಬೇಗ ಬಾ ಕಲ್ಯಾಣಿ. ಇಲ್ಲಿವರೆಗೂ ನಾನೇ ಕಲ್ಯಾಣಿ ಅಂತ ಅನ್ಕೊಂಡೆ. ನಿನಗಿವ್ರ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಇವ್ರು ತೋರ್ಸೋ ಪ್ರೀತಿ ನಿನ್ಗೆಲ್ಲೂ ಸಿಗಲ್ಲ. ಅದನ್ನ ಕಳ್ಕೋಬೇಡ. ನೀನ್ ತುಂಬಾನೇ ಅದೃಷ್ಟವಂತೆ ಕಲ್ಯಾಣಿ. ಕಾವೇರಿ, ಕ್ಷಮಿಸ್ಬಿಡಿ ವಕೀಲ್ ಸಾಹೇಬ್ರೆ, ನಿಮ್ಗೆ ಕಲ್ಯಾಣಿ ಸಿಕ್ಕಿದ್ರೆ ನೀವೆಷ್ಟು ಖುಷಿ ಪಡ್ತೀರಾ ಅಂತ ನೋಡೋಣ ಅಂತನ್ಸ್ತು. ಅದಕ್ಕೆ ನಾನೇ ಕಲ್ಯಾಣಿ ಅಂತ ಹೇಳ್ದೆ. ಸರಿ ಕಾವೇರಿ, ಬಾ ಹೋಗೋಣ.
ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ? ಎಮ್ಮೆಗಳ ತರ ಬೆಳ್ಕೊಂಡಿದ್ದೀರಾ, ಒಬ್ಬನ್ನು ಕೂಡ ಸಾಯ್ಸಕ್ಕಾಗ್ಲಿಲ್ವಾ ನಿಮ್ಗೆ? ಅದು ಕೂಡ ಮೈಕೈ ತುಂಬಿಕೊಂಡಿರೋ ವೀರನೋ ಶೂರನೋ ಅಲ್ಲ, ಬುದ್ಧಿ ಸ್ಥಿಮಿತದಲ್ಲಿಲ್ದೇ ಇರೋ ಒಬ್ಬನ್ನು ಕೂಡ ಹೊಡೆಯಕ್ಕಾಗ್ಲಿಲ್ಲ ನಿಮ್ಗೆ. ಯಾರು ಹೊಡಿತಾ ಇದ್ದಾರೋ, ಯಾಕೆ ಹೊಡಿತಾ ಇದ್ದಾರೆ ಅಂತ ತಿಳ್ಕೊಳಕ್ ಆಗದೆ ಇರುವಂತ ಅಮಾಯಕ ಅಂಥವನು ಸಿಗದೆ ಸಿಕ್ಕಾಕೊಂಡಾಗ ಕೈಲಾಗದೆ ಇರೋರ್ ತರ ಅರ್ಧಂಬರ್ಧ ಕೆಲಸ ಮಾಡಿ ಬಂದು ನಿಂತಿದ್ದೀರಾ. ಅದಾಗಲ್ಲ ಅಮ್ಮವ್ರೆ. ಶಿವದೇವರು ಒಂಟಿಯಾಗಿ ಸಿಕ್ಕಿದ್ರು, ಒಂದೇ ಏಟಿಗೆ ಸತ್ತೋಗ್ತಾ ಇದ್ರು. ಅವಳು ಎಲ್ಲಿಂದ ಬಂದ್ಲು ಅಂತ ಗೊತ್ತಿಲ್ಲ, ಆದರೆ ನೇರವಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ಲಮ್ಮ. ಅವಳು ಕಾವೇರಿ ಅಲ್ಲಮ್ಮ, ಹುಲಿ. ಛೀ, ನಾಚಿಗೆ ಆಗ್ಬೇಕು ನಿಮ್ಗೆ. ಒಬ್ಳು ಹುಡುಗಿನ ಹೊಡೆದು ಓಡ್ಸಕ್ಕಾಗ್ದೆ ಅವಳ ಕೈಯಲ್ಲೇ ಓದೆ ತಿಂದು ಓಡ್ ಬಂದಿದ್ದೀರಲ್ಲ. ಅವಳು ಹೆಣ್ಣಲ್ಲ ಯಜಮಾನ್ರೆ, ಆದಿಪರಾಶಕ್ತಿ. ಸಾಕ್ ನಿಲ್ಸಿ. ಅತ್ತೆ ಅವ್ರಿಗೆ ನಿಮ್ಮೇಲೆ ಏನಾದ್ರೂ ಅನುಮಾನ ಬಂದ್ರೆ ನಮ್ಮೇಲೆ ಅನುಮಾನ ಬಂದ ಹಾಗೇನೆ. ನಿಮಗ್ ತಾಗಿರೋ ಈ ಪೆಟ್ಟುಗಳನ್ನ ಅವ್ರು ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಈ ಗಾಯಗಳು ವಾಸಿಯಾಗೋರ್ಗೂ ಈ ರಾಜಮಹಲದ ಕಡೆ ತಲೆ ಕೂಡ ಹಾಕ್ಬೇಡಿ. ಏಯ್, ಅವಶ್ಯಕತೆ ಬಿದ್ರೆ ನಾನೇ ಹೇಳಿ ಕಳಿಸ್ತೀನಿ. ಅಲ್ಲಿವರೆಗೂ ಆ ಕಾವೇರಿ ಕಣ್ಣಿಗಾಗ್ಲಿ ಪೃಥ್ವಿ ಕಣ್ಣಿಗಾಗ್ಲಿ ಬೀಳಕ್ ಹೋಗ್ಬೇಡಿ. ಹೊರಡಿ. ಸರಿ ಯಜಮಾನ್ರೆ. ಅಯ್ಯೋ ಛೆ, ಕೈಗೆ ಬಂದಿರೋ ಅವಕಾಶ ಕೈ ತಪ್ಪ ಹೋಯ್ತಲ್ಲ. ಇಲ್ಲೇ ಇದ್ರೆ ಕಲ್ಯಾಣಿ ಅಂತ ಆ ಕಲ್ಯಾಣಿ ಜಪ ಕೇಳಿಸ್ಕೊಂಡೇ ಬದುಕಬೇಕು. ಆ ಕಲ್ಯಾಣಿ ಇದ್ದಾಳೋ ಇಲ್ವೋ ಗೊತ್ತಿಲ್ಲ, ಇದ್ರೂ ಇಲ್ಲಿಗೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಈ ಕಲ್ಯಾಣಿ ಟೆನ್ಷನ್ ನಮಗಿರ್ಬಾರ್ದು ಅಂದ್ರೆ ನಾವೊಂದು ಕೆಲಸ ಮಾಡಲೇಬೇಕು ರೀ. ಅದೇನ್ ವೈದಿಕ? ಹೌದು ವೇದಿಕ, ನೀನು ಹೇಳ್ದ ಹಾಗೆ ಮಾಡೋಣ. ಏನೇ ಬೆಳಿಗ್ಗೆ ಹೋದವಳು ರಾತ್ರಿ ಆದ್ರೂ ಮನೆಗೆ ಬಂದಿಲ್ಲ. ನಿನ್ ಮಗಳು ನಡವಳಿಕೆ ಸರಿ ಅನ್ನಿಸ್ತಿದ್ಯಾ? ಮನೆ ಗಂಡ್ಮಕ್ಳ ತರ ಹೊರ ಕಳ್ಸಿದ್ಯಾ? ಅವಳು ಅದೇ ತರ ತಿರುಗ್ತಾ ಇದ್ದಾಳೆ. ಕೆಲ್ಸಕ್ಕೆ ಹೋಗೋ ಗಂಡ್ಮಕ್ಳಾದ್ರೂ ಇಷ್ಟೊತ್ತಾಗ ಮನೆಗೆ ಬಂದು ಸೇರ್ತಾರೆ. ನಿನ್ ಮಗಳು ಮಾತ್ರ ಇನ್ನೂ ಬಂದಿಲ್ಲ. ಅವ್ವ ಹೊರಗಡೆ ಯಾರ ಜೊತೆ ತಿರುಗಾಡ್ತಿದ್ದಾಳೋ ಏನೋ. ಏನೇ ಹಾಗೆ ನೋಡ್ತಿದ್ಯಾ? ವಯಸ್ಸಿಗೆ ಬಂದಿರೋ ಹುಡುಗಿ ಅಲ್ವಾ, ಪ್ರೀತಿ ಗೀತಿ ಅಂತ ಯಾರ ಜೊತೆನಾದ್ರೂ ಸುತ್ತಾಡ್ತಿರ್ಬೋದು ಅಂತಿದ್ದೀನಿ. ನನ್ನ ಮೊಮ್ಮಗ ಡಾಕ್ಟರ್ ಆದ್ಮೇಲೆ ಕಾವೇರಿ ಜೊತೆ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ನಿನ್ ಮಗಳು ಈ ತರ ಹುಡುಗರ ತರ ತಿರುಗ್ತಾ ಇದ್ರೆ ನಾನ್ ಸುಮ್ನಿರಲ್ಲ.
ಅತ್ತೆ, ಕಾವೇರಿ ಇಷ್ಟ ಏನು ಅಂತ ತಿಳ್ಕೊಳ್ದೆ ನಿಮ್ ಇಷ್ಟಕ್ ಬಂದಂಗೆ ಮದ್ವೆ ನಿರ್ಣಯ ಮಾಡಬೇಡಿ ಅಂತ ಎಷ್ಟೆಲ್ಲ ಹೇಳ್ಬೇಕು? ಮತ್ತೆ ಹೇಳ್ತಾ ಇದ್ದೀನಿ, ಕಾವೇರಿ ಮದ್ವೆ ಅವಳ ಇಷ್ಟದ ಹಾಗೆ ಆಗತ್ತೆ. ಕಾವೇರಿಗಿಷ್ಟ ಇಲ್ದೆ ಮದ್ವೆ ಮಾಡಿ ಅವಳ ಜೀವನ ಹಾಳು ಮಾಡಲ್ಲ.